ಮೋರ್ ದ್ಯಾನ್ ಟೆಂಡೆನ್ಸ್ ಆಫ್ ಥಿಯರೀಸ್ ಅಂತ ಹೇಳಿದಂತೆ ಮಾತಿಗಿಂತ ಕೃತಿಲೇಸಯ್ಯ ಅಂತ ಹೇಳಿ ಈ ವೇದಿಕೆಯ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ರಾಯಚೂರು ಜಿಲ್ಲೆ ಈ ಒಂದು ಉದ್ದೇಶದಿಂದ ಏನು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಇತರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ಕಾಲೇಜಿನ ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಏನೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದು ಅತ್ಯಂತ ಮಹತ್ತರಪೂರ್ಣವಾದದ್ದು. ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನ ಅವಸಾಧಯೇತ್ ಅಂತ ಹೇಳಿದಂತೆ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಬೇಕು. ಹಾಗಾಗಿ ನಾವು ಮೊದಲು ನಶಾಮುಕ್ತರಾಗಬೇಕು, ನಮ್ಮ ನೆರೆಹೊರೆಯ ವ್ಯಕ್ತಿಗಳನ್ನ ನಶಾಮುಕ್ತರನ್ನಾಗಿ ಮಾಡಬೇಕು ಮತ್ತು ಅದರ ಬಗ್ಗೆ ಅವರಿಗೆ ಅವೇರ್ನೆಸ್ ಅನ್ನು ಮೂಡಿಸುವಂತಹದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದರಿಂದ ನಮ್ಮ ಜೀವನವನ್ನ ಭಗವಂತ ನೀಡಿದಂತಹ, ನೇಚರ್ ನೀಡಿದಂತಹ ಒಂದು ಉಜ್ವಲವಾದ ಜೀವನ ಮತ್ತು ದೇಹ, ಶರೀರ ಇವುಗಳನ್ನು ನಾವು ಕಾಪಾಡಿಕೊಳ್ಬೇಕು. ಇದರಿಲ್ಲದೆ ನಾವು ಹಣವನ್ನು ಕೊಟ್ಟು ಮರಣವನ್ನು ಕೊಂಡುಕೊಳ್ತಾ ಇದ್ದೇವೆ. ಇವತ್ತು ನಾವು ಕುಡಿಯುವ ಪದಾರ್ಥಗಳು, ತಿನ್ನುವ ಪದಾರ್ಥಗಳು ಕಲುಷಿತವಾಗಿದೆ. ಜೊತೆಯಲ್ಲಿ ಕಲುಷಿತ ಪದಾರ್ಥಗಳನ್ನು ಕೂಡ ದುಡ್ಡು ಕೊಟ್ಟು ನಾವು ತೆಗೆದುಕೊಂಡು ಆ ಡ್ರಗ್ಸ್ ಮೂಲಕವಾಗಿ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ಮತ್ತಿತರ ಮಾದಕ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಉದ್ಧಾರವೂ ಆಗೋದಿಲ್ಲ, ನಮ್ಮ ದೇಶವೂ ಉದ್ಧಾರವಾಗೋಲ್ಲ, ನಮ್ಮ ಪರಿಸರವೂ ಉದ್ಧಾರವಾಗೋಲ್ಲ. ಆದ್ದರಿಂದ ಇದನ್ನ ನಾವು ತ್ಯಜಿಸಬೇಕು. ಇದರಿಂದ ತಾತ್ಕಾಲಿಕ ಸುಖವೇ ಹೊರತು ಶಾಶ್ವತವಾದಂತಹ ದುಃಖಕ್ಕೆ ನಾವು ಈಡಾಗ್ತಾ ಇದ್ದೇವೆ. ಆದ್ದರಿಂದ ಇದನ್ನ ನಾವೆಲ್ಲ ಇವತ್ತು ಏನು ಅಕ್ಷರವಂತರಾಗಿದ್ದೇವೆ. ಹಿಂದಿನ ಕಾಲದಲ್ಲಿ ಅಂತಂದ್ರೆ ನಮಗೆ ಇದರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ, ಮಾಹಿತಿಗಳಿರಲಿಲ್ಲ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು 2019ರ ವರ್ಲ್ಡ್ ಸರ್ವೆನಲ್ಲಿ ಸುಮಾರು 30 ಕೋಟಿಗೂ ಮಿಗಿಲಾದಂತಹ ಜನಗಳು ಈ ಡ್ರಗ್ಸ್ ಅಡಿಕ್ಟ್ ಆಗಿ ಮತ್ತು ಆಲ್ಕೋಹಾಲ್ ಇತ್ಯಾದಿಗಳಿಂದ ಪೀಡಿತರಾಗಿದ್ದಾರೆ. ಅದರಲ್ಲಿ 10 ಕೋಟಿ ಜನರು ನಮ್ಮ ಭಾರತದಲ್ಲಿ ಅಂತ ಅಂದಿನ ಸರ್ವೆ. ಆದರೆ ಇವತ್ತು ಬಹುಶಃ ಅದರ 4 ಪಟ್ಟು ಇವತ್ತು ನಾವು ನಶಾ ಭರಿತರಾಗಿದ್ದೇವೆ. ಇದನ್ನೆಲ್ಲ ತಡೆಗಟ್ಟುವಂತಹ ಜವಾಬ್ದಾರಿ, ಉತ್ತಮ ಸದೃಢ ಸಮಾಜವನ್ನ, ದೇಶವನ್ನ ಕಟ್ಟುವಂತಹ, ಬೆಳೆಸುವಂತಹ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಪ್ರಿಯ ಅಧಿಕಾರಿಗಳು, ವ್ಯಕ್ತಿಗಳಲ್ಲಿ ಕಳಕಳಿಯಿಂದ ಹೇಳೋದು ಅಂತಂದ್ರೆ, ನಾವು ಈ ತರಹದ ದುರ್ವ್ಯಸನಗಳಿಂದ, ದುಶ್ಚಟಗಳಿಂದ ದೂರ ಇರೋಣ ಮತ್ತು ಇದರ ಬಗ್ಗೆ ಮಾಹಿತಿಯನ್ನ ಜನತೆಗೆ ನೀಡೋಣ. ನಾವು ವಿದ್ಯಾವಂತರಾಗಿದ್ದೇವೆ, ನಾವೇ ಈ ದುಶ್ಚಟಗಳಿಗೆ ಒಳಗಾದರೆ ನಿರಕ್ಷರಸ್ಥರು ಏನಿದ್ದಾರೆ ಮತ್ತೆ ಸಾಮಾನ್ಯ ಜನರು ಏನಿದ್ದಾರೆ, ಹಳ್ಳಿ ಜನರುಗಳು ಏನಿದ್ದಾರೆ, ಇವರನ್ನ ತಿದ್ದುವಂತಹ ಬಗೆ ಹೇಗೆ? ಆದ್ದರಿಂದ ಈ ದೊಡ್ಡ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಇದೆ. ಇದರ ಮೂಲಕವಾಗಿ ನಾವು ಸುದೃಢ ಸಮಾಜವನ್ನ, ವಿದ್ಯಾವಂತ ಸಂಸ್ಕಾರವಂತ ಸಮಾಜವನ್ನ ಕಟ್ಟೋಣ, ಬೆಳೆಸೋಣ. ನಮ್ಮ ದೇಶವನ್ನ ನಾವು ಕಾಪಾಡಿಕೊಳ್ಳೋಣ, ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ, ನಮ್ಮ ಪರಿಸರವನ್ನ ರಕ್ಷಣೆ ಮಾಡೋಣ ಅಂತ ಹೇಳ್ತಾ, ಕೇವಲ ಅಧಿಕಾರಿಗಳಿಂದ ಮಾತ್ರ ಇದು ಸಾಧ್ಯವಲ್ಲ. ಸಾಮಾನ್ಯ ಪ್ರಜರು ಇದರ ಜೊತೆಯಲ್ಲಿ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅದರಿಂದ ಮಾತ್ರ ಸಾಧ್ಯವಿಲ್ಲ. ಸಾಮಾನ್ಯ ಜನರಲ್ಲಿ ಚೈತನ್ಯ ಮೂಡಬೇಕು, ಅವರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಮೂಡಿಸಬೇಕು. ತನ್ಮೂಲಕವಾಗಿ ನಮ್ಮನ್ನು ನಾವು ತಿದ್ದಿಕೊಂಡು ಸಮಾಜವನ್ನು ತಿದ್ದೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಎಲ್ಲ ವಿಶ್ವವಿದ್ಯಾಲಯದ ಮುಖ್ಯ ಅಧಿಕಾರಿಗಳು, ಜಿಲ್ಲಾಡಳಿತ ಮತ್ತು ವಿವಿಧ ಕಾಲೇಜುಗಳು ಮತ್ತು ಆರ್ಗನೈಸೇಷನ್ನಿನ ಎಲ್ಲ ವ್ಯಕ್ತಿಗಳನ್ನು ತುಂಬು ಹೃದಯದಿಂದ ಅಭಿನಂದಿಸಿ, ಮುಖ್ಯವಾಗಿ ನಮ್ಮ ಪ್ರಿಯ ವಿದ್ಯಾರ್ಥಿಗಳನ್ನ, ಅವರನ್ನ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಿ, ನಿಮ್ಮ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಇಂದಿನ ಯುವಕರೇ ನಾಳೆಯ ದೇಶದ ಒಂದು ದೊಡ್ಡ ಭವಿಷ್ಯ. ಆದ್ದರಿಂದ ನೀವು ನಿಶಾಮುಕ್ತವಾದಂತಹ ಭವ್ಯ ಭಾರತವನ್ನ ನಾವೆಲ್ಲ ಏನು ಕನಸು ಕಾಣ್ತಾ ಇದ್ದೇವೆ, ಅದಕ್ಕೆ ನೀವೇ ಮುಖ್ಯವಾದ ರೂವಾರಿಗಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರನ್ನು ಅಭಿನಂದಿಸ್ತಾ ಇದ್ದೇವೆ. ಎಲ್ಲರಿಗೂ ಭಗವಂತ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹಿಸಲಿ. ಅದೇ ರೀತಿಯಾಗಿ ಭಗವಂತ ನೇಚರ್ ನಮಗೇನು ಭವ್ಯವಾದಂತಹ ದೇಹವನ್ನು ಕೊಟ್ಟಿದೆ, ಅದನ್ನ ನಾವು ಕಾಪಾಡಿಕೊಂಡು ಮತ್ತು ನಮ್ಮ ಅಂಗಾಂಗಗಳನ್ನ ವ್ಯರ್ಥವಾಗದಂತೆ, ಮಣ್ಣಾಗದಂತೆ ಇನ್ನೊಬ್ಬರಿಗೆ ದಾನವನ್ನು ಮಾಡಿ ಮತ್ತು ರಕ್ತದಾನವನ್ನು ಮಾಡಿ, ಅದೇ ರೀತಿಯಾಗಿ ನಮ್ಮ ಅಂಗಾಂಗಗಳಿಂದ ಈಗಾಗಲೇ ಪೂರ್ವೋಪನ್ಯಾಸಕರು ತಿಳಿಸಿದಂತೆ ಒಬ್ಬ ವ್ಯಕ್ತಿಯ ಅಂಗಾಂಗಗಳಿಂದ ಅನೇಕರ ಜೀವನ ಅನ್ನುವ